ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೀಡಿರುವ ಶಕ್ತಿ ಯೋಜನೆ ಇಡೀ ವಿಶ್ವದಲ್ಲಿಯೇ ಮಾದರಿಯಾಗಿದೆ. ಡಾಕ್ಟರ್ ಬಿ ಯೋಗೇಶ್ ಬಾಬು ಚಿತ್ರದುರ್ಗದ ನಾಗನಹಟ್ಟಿಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ಜನಪರ, ಯುವಕರ ಪರ, ರೈತ ಪರ, ಬಡವರ ಪರ, ಮಹಿಳೆಯರ ಪರ, ಕಾರ್ಮಿಕರ ಪರ ಕೆಲಸ ಮಾಡಿದೆ ಎಂದು ದ್ರಾಕ್ಷಿ ರಸ ಮತ್ತು ವೈನ್ ನಿಗಮದ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಹೇಳಿದ್ದಾರೆ. ಸಮೀಪದ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಹಾಗೂ ರಾಜ್ಯದ ಜನತೆಗೆ ಉತ್ತಮವಾದ ಆಡಳಿತವನ್ನು ಯಶಸ್ವಿಯಾಗಿ ನೀಡುತ್ತಾ ಬಂದಿದ್ದಾರೆ. ಬಡವರ, ದಲಿತರ, ಕಾರ್ಮಿಕರ, ಶೋಷಿತರ ಕಾಂಗ್ರೆಸ್ ಆಗಿದೆ. ಬಡವರು ಶ್ರೀಮಂತರು ಎನ್ನದೆ ಎಲ್ಲರಿಗೂ ಜಾರಿಗೆ ತಂದ ಯೋಜನೆ ಇದಾಗಿದೆ. ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿ ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪ್ರತಿದಿನ ಕೆಲಸಕ್ಕೆ ಹೋಗುವವರು, ಶಾಲಾ ಕಾಲೇಜಿಗೆ ಹೋಗುವವರು, ಸಾಕಷ್ಟು ಮಹಿಳೆಯರು ಸ್ವಾವಲಂಬಿಯಾಗುವುದರ ಮೂಲಕ ಇದರ ಲಾಭವನ್ನ ಪಡೆಯುತ್ತಿದ್ದಾರೆ. ಶಕ್ತಿ ಯೋಜನೆ ಇಡೀ ವಿಶ್ವದಲ್ಲಿಯೇ ಮಾದರಿಯಾಗಿದೆ ಎಂದರು. ಸಂಕಷ್ಟದಿಂದ ಬಳಲುತ್ತಿದ್ದ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸಲು ಅನುಕೂಲವಾಗಿದೆ. ಯುವ ನಿಧಿ ಯೋಜನೆಯ ರಾಜ್ಯದ ವಿದ್ಯಾವಂತ ಮತ್ತು ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನ ಹೊಂದಿದೆ. ಪದವೀಧರರು ಸುಮಾರು 3,000 ರೂಪಾಯಿ ಆರ್ಥಿಕ ನೆರವನ್ನ ಹಾಗೂ ಡಿಪ್ಲೊಮಾ ಪದವೀಧರರು 1,500 ರೂಪಾಯಿ ಧನ ಸಹಾಯವನ್ನ ಪಡೆಯುತ್ತಾ ಇದ್ದಾರೆ. ರಾಜ್ಯದ ಪದವೀಧರರಿಗೆ ತುಂಬಾ ಅನುಕೂಲವಾಗ್ತಾ ಇದೆ. ಅನ್ನಭಾಗ್ಯ ತಂದವರಿಗೆ ಸಿದ್ದರಾಮಯ್ಯ ಈ ಯೋಜನೆಯನ್ನ ತಂದಿದ್ದಾರೆ. ಎಷ್ಟೋ ಜನ ಹಸುವಿನಿಂದ ಬಳಲ್ತಾ ಇದ್ರು, ಆದರೆ ಇಂದು ಯಾವ ಕುಟುಂಬದವರು ಹಸುವಿನಿಂದ ಬಳಲ್ತಾ ಇಲ್ಲ. ಅಂತಹ ಪಿಡುಗನ್ನ ರಾಜ್ಯದಲ್ಲಿ ಹೋಗಲಾಡಿಸಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ ಎಂದು ಅವರನ್ನ ಕೊಂಡಾಡಿದ್ದಾರೆ. ಸಿದ್ದರಾಮಯ್ಯನವರು ಬಡವರ ಕಷ್ಟವನ್ನ ಹತ್ತಿರದಿಂದ ನೋಡಿದವರು. ಅವರಿಗೆ ಮಾತ್ರ ಇಂತಹ ಯೋಜನೆಗಳನ್ನ ತರಲು ಸಾಧ್ಯವಿದೆ. ಈಗಾಗಲೇ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣದಿಂದ 2,000 ರೂಪಾಯಿಗಳನ್ನ ಕೂಡಿಟ್ಟು ರಾಜ್ಯದ ಮಹಿಳೆಯರು ನಾನಾ ವಸ್ತುಗಳನ್ನ ಖರೀದಿಸಿದ್ದಾರೆ. ಕೆಲವರು ವಾಷಿಂಗ್ ಮೆಷಿನ್, ಮಾಂಗಲ್ಯ ಸರ, ಕಾರ ಕುಟ್ಟುವ ಯಂತ್ರ, ರೊಟ್ಟಿ ಮಾಡುವ ಯಂತ್ರ, ಕೆಲವರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಬಳಸಿದ್ದಾರೆ. ಕೆಲವರು ತಮ್ಮ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನ ಖರೀದಿಸಿದ್ದಾರೆ. ಕೆಲವು ತಾಯಂದಿರು ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಬಾಗಿಲಿನಲ್ಲಿ ಕೆತ್ತಿಸಿದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಜಾಪ್ರಭ ಟಿವಿ, ನಾಯಕನಹಟ್ಟಿ. 10% ಹಣ ವರ್ಕಾರ್ಡ್ ಇಶ್ಯೂ ಮಾಡಿ 10% ಹಣ ಬಿಡುಗಡೆ ಮಾಡೋದು, ಇನ್ನು 90% ಬಾಕಿ ಉಳಿಸ್ಕೊಳ್ಳೋದು. ಈ ರೀತಿಯಾದಂಥ ಆರ್ಥಿಕ ಹೊರೆಯನ್ನು ಇವತ್ತು ಸಮಾನತೆಗೆ ತರ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸೇರಿಬಿಟ್ಟು. ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇವತ್ತು BJP ಹಿಂದೆ UPA ಸರ್ಕಾರ ಇದ್ದಾಗ ಏನು ಜಾರಿಗೆ ತಂದಿದ್ದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಇವತ್ತು ಅವರಿಗೆ ಯಾವುದೇ ಒಂದು ಹೊಸ ಯೋಜನೆ ಕೂಡ ಕೇಂದ್ರದಲ್ಲಿ ಜಾರಿ ಮಾಡೋಕ್ಕಾಗ್ತಾ ಇಲ್ಲ. ಹೊಸ ಯೋಜನೆ ಕೊಡೋಕ್ಕಾಗದೆ ಇರ್ತಕ್ಕಂಥ ಯೋಜನೆಗಳಿಗೆ ಹೆಸರುಗಳು ಬದಲಾವಣೆ ಮಾಡುವಂಥ ಒಂದು ಸಣ್ಣತನದು ಭಾಳ ಕೀಳು ಮಟ್ಟದ ರಾಜಕಾರಣ ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡ್ತಿದ್ದಾರೆ. ಇದರ ಜೊತೆಗೆ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ಶ್ರೀಯುತ ರಾಹುಲ್ ಗಾಂಧಿ ಅವರ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಒಂದು ಪತ್ರಿಕೆಯ ಒಂದು ಮೇಲೆ ಆ ಒಂದು ಪತ್ರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಅವ್ರ ಮೇಲೆ ದೂರುಗಳನ್ನು ದಾಖಲಿಸಿ ಬೆದರಿಕೆಗಳಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ, ಆ ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತು ನಡ್ಕೊಳ್ಳುವಂಥ ಒಂದು ಕೆಲಸಗಳು ಇವತ್ತು ದೇಶದಲ್ಲಿ ನಡೀತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಸುಸ್ಥಿರವಾದಂಥ ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲ ವರ್ಗದವರ ಪರವಾಗಿ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಕಾಂಗ್ರೆಸ್ ಜಯಬೇರಿ ಬಾರಿಸುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಇದರ ಜೊತೆಗೆ ಮುಂದಿನ ಸಾರಿ 2028ಕ್ಕೆ ಕೂಡ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಮತ್ತೆ ಕೂಡ ಅಧಿಕಾರ ಹಿಡಿತಾ ಇದೆ. ಇವತ್ತು BJP ಅವರು ಹತಾಶರಾಗಿದ್ದಾರೆ. ಅವರಿಗೆ ಯಾವುದೇ ಒಂದು ಕಾರಣ ಇಲ್ಲ. ಅದಕ್ಕೋಸ್ಕರ ನೀವು ನೋಡಿ, ಇವತ್ತು ಅವರು ಎಂತೆಂಥ ಇಶ್ಯೂಗಳನ್ನು ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಹೋಗ್ತಿದ್ದಾರೆ. ವಾಚ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಟ್ಟಿರ್ತಕ್ಕಂಥ ಕಾರ್ಟಿಯರ್ ವಾಚನ್ನು ಪ್ರಶ್ನೆ ಮಾಡ್ತಾರೆ. ಯಾಕೆ ಅವರು ವಾಚ್ ಕಟ್ಕೊಳ್ಳೋದು? ಇವತ್ತು ಸ್ವಾತಂತ್ರ್ಯ, ಅವರು ವಾಚ್ ಕಟ್ಕೋಬಾರ್ದ? ಅದ್ರ ಮೇಲೆ ಇವತ್ತು ರಾಜಕಾರಣ ಮಾಡಲಿಕ್ಕೆ ಹೋಗ್ತಾರೆ. ಯಾವ ನೀಚತನ ಕೇಳಿದರೆ ಭಾರತೀಯ ಜನತಾ ಪಕ್ಷದವರ ಇಲ್ಲೇ ಗೊತ್ತಾಗ್ತಿದೆ. ಇದು ಅವರ ಹತಾಶ ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಇವತ್ತು ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಲೋಕಸಭೆಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು, ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲಿಲ್ಲ, ಸೋತರು. ಆದರೂ ಕೂಡ ಅತಿ ಹೆಚ್ಚು ಮತಗಳನ್ನು ನಮ್ಮ ಕ್ಷೇತ್ರದಿಂದ ಕೊಟ್ವಿ. ಅದೇ ರೀತಿಯಾಗಿ ಮುಂಬರುವ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಕೂಡ ನಾವು ಬಹುಮತವನ್ನು ಸಾಧಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಅದರ ಜೊತೆಗೆ ಇವತ್ತು ಯುವ ನಿಧಿಯ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ನಿರುದ್ಯೋಗಿ ಯುವಕರಿಗೆ
ಒಂದು ಜೀವನವನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಮತ್ತು ಶಕ್ತಿ ಯೋಜನೆಯಿಂದ ಮಹಿಳೆಯರ ನಾರಿಯರ ಬಲವನ್ನು ಪಡಿಸಿದೆ, ಮಹಿಳೆಯರ ಒಂದು ಶಕ್ತಿಯನ್ನು ಹೆಚ್ಚಿದೆ. ಮತ್ತು ಯುವ ನಿಧಿ, ಶಕ್ತಿ ಯೋಜನೆ, ಮತ್ತೊಂದು ಅದೇ ರೀತಿ ಹಸಿವಿನಿಂದ ನರಳಬಾರದು ಅಂತ ಹೇಳಿಕೊಂಡು ಇಡೀ ರಾಜ್ಯದ ಜನತೆಗೆ ಅನ್ನಭಾಗ್ಯವನ್ನು ಕೊಟ್ಟಿದ್ದೀವಿ. ಹೀಗೆ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟು ಮತ್ತು ಕಾರ್ಮಿಕರ ಕಲ್ಯಾಣ ನಿಧಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಇವತ್ತು ಏನಾಗಿದೆ, ಯಾರೋ ಒಬ್ಬರು ಹೊಟ್ಟೆ ಕಿಚ್ಚಿಗೋಸ್ಕರ ನಮ್ಮ ಸರ್ಕಾರದಿಂದ ಟೀಕೆ ಮಾಡ್ತಾರೆ. ಈ ಹೊಟ್ಟೆ ಕಿಚ್ಚಿಗೋಸ್ಕರ ಈ ಒಂದು ಗಾದೆ ಇದೆ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಹೇಳ್ಬೋದು. ಹಾಗೆ ಈ ಹೊಟ್ಟೆ ಕಿಚ್ಚು ಪಡುವಂಥ ಒಂದು ಭಾರತೀಯ ಜನತಾ ಪಕ್ಷದವರಿಗೆ ಮದ್ದಿಲ್ಲ. ಅವರು ಹಾಗೆ ಹೊಟ್ಟೆಗೆ ಕಿಚ್ಚು ಪಟ್ಕೊಂಡು ವಿರೋಧ ಪಕ್ಷದಲ್ಲೇ ಇರಬೇಕು, ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಆಡಳಿತ ಪಕ್ಷದಲ್ಲೇ ಇರಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಸ್ವಚ್ಛವಾದಂಥ ಬಡವರ ಪರವಾದಂಥ ಕಟ್ ಮಾಡಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬರವರ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಭಾಳ ಸ್ವಚ್ಛವಾದಂಥ ಬಡವರ ಪರವಾದಂಥ ರೈತರ ಪರವಾದಂಥ ಮಹಿಳೆಯರ ಪರವಾದಂಥ ಯುವಕರ ಪರವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಬಂದಿದೆ. ಈ ಒಂದು ಸರ್ಕಾರದಲ್ಲಿ ಇಡೀ ರಾಜ್ಯದ ಜನತೆ ತುಂಬ ಸಂತೋಷ ಮತ್ತು ನೆಮ್ಮದಿಯಿಂದ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಅವರ ಕುಟುಂಬವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ಬಸ್ಗಳಲ್ಲಿ ಅನೇಕ ಕಡೆ ತೀರ್ಥಯಾತ್ರೆ ಮಾಡೋದ್ರ ಮೂಲಕ ಮತ್ತು ಪುಣ್ಯಸ್ಥಳದ ದರ್ಶನ ಮಾಡೋದ್ರ ಮೂಲಕ ಮತ್ತು ಕಾರ್ಮಿಕರು ಏನು ದಿನನಿತ್ಯ ಬಸ್ಸುಗಳಲ್ಲಿ ಓಡಾಡಿ ಅವರು ಕೈಗಾರಿಕೆಗಳಿಗೆ ಹೋಗುವಂಥ ಬೆಂಗಳೂರಿನಲ್ಲಿ BMTC ಒಂದು ಏನು BMTC ಬೆಂಗಳೂರು ಸರೌಂಡಿಂಗ್ ಏನಿದೆ, BMTC ಬಸ್ಸುಗಳಲ್ಲಿ ದಿನನಿತ್ಯ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ತೆರಳುವಂಥ ಜನಗಳಿಗೆ, ಹೀಗೆ ಅನೇಕ ಜನಗಳಿಗೆ ಅನೇಕ ರೀತಿಯಾದಂಥ ಉಪಯೋಗ ನಮ್ಮ ರಾಜ್ಯ ಸರ್ಕಾರದಿಂದ ಆಗಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ನುಡಿದಂತೆ ನಡೀತಾ ಬರ್ತಾ ಇದೆ. 2.5 ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡುವಂಥ ಕಾರ್ಯಕ್ರಮಗಳಿರ್ಬೋದು, ಬಡವರಿಗೆ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಜಾರಿಗೆ ತಂದು ಇವತ್ತು ರಾಜ್ಯದಲ್ಲಿ ಭಾಳ ಸ್ವಚ್ಛವಾದಂಥ ಒಂದು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಕೈಗಾರಿಕಾ ವಲಯದಲ್ಲಿ ಬಹುದೊಡ್ಡ ಕ್ರಾಂತಿಯೇ ಆಗ್ತಾ ಇದೆ. ಮತ್ತು ಏನು ಕಂದಾಯ ಇಲಾಖೆಯಲ್ಲಿ ಕೂಡ ಬಹಳ ಒಂದು ಬದಲಾವಣೆಗಳನ್ನು ತಂದಿದ್ದಾರೆ. ಹಾಗೆ ಮತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ಕೂಡ ಅನೇಕ ಒಂದು ಹೊಸ ಯೋಜನೆಗಳನ್ನು ತರ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಸಮಾಜ ಕಲ್ಯಾಣ, ಹಿಂದುಳಿದವರುಗಳ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳಿಂದ ಕೂಡ ಸಾವಿರಾರು ಕೋಟಿ ಅನುದಾನವನ್ನು ಆ ಒಂದು ಸಮುದಾಯಗಳಿಗೆ ಮೀಸಲಿಟ್ಟು ಇವತ್ತು ರಾಜ್ಯ ಸರ್ಕಾರ ಬಡವರ, ಶೋಷಿತರ, ದೀನದಲಿತರ, ರೈತರ, ಕೃಷಿ ಕಾರ್ಮಿಕರ ಮತ್ತು ಕಾರ್ಮಿಕ ವರ್ಗದವರ ಪರವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಭಾಳ ಉತ್ತಮವಾದಂಥ ಕೆಲಸಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇದನ್ನು ಸಹಿಸಿಕೊಳ್ಳಲಾಗದಂಥ ಭಾರತೀಯ ಜನತಾ ಪಕ್ಷದವರು ವಿನಾಕಾರಣ ಸುಮ್ಮನೆ ಆರೋಪವನ್ನು ಮಾಡ್ತಿದ್ದಾರೆ. ಅವರಿಗೆ ಹೇಳೋಕ್ಕೆ ಒಂದು ದಾರಿನೇ ಇಲ್ಲ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗೋಗಿತ್ತು ಅವರ ಸರ್ಕಾರ ಇದೆ. ಅಂಥ ಒಂದು ಸರ್ಕಾರ ಮತ್ತು ಆರ್ಥಿಕ ಇಂಬ್ಯಾಲೆನ್ಸ್ ಆಗಿತ್ತು. ಏನು ಸುಮಾರು ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಅನೇಕ ಅನುದಾನಗಳಿಗೆ ಹೆಚ್ಚುವರಿಯಾಗಿ ಇವರು ಹಣ ಬಿಡುಗಡೆ ಮಾಡಿ